ಮಾದರ ಸಮಾಜ ಸಂಘಟನೆ ಶೈಕ್ಷಣಿಕ ಜಾಗೃತಿಗೆ ಒತ್ತು. ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ತುಳಿತಕ್ಕೆ ಒಳಗಾಗಿರುವ ಮಾದಿಗ ಸಮುದಾಯವನ್ನ ಸಂಘಟಿಸಿ ಶಿಕ್ಷಣ ಜಾಗೃತಿ ಮೂಡಿಸಿ ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬಾಳುವಂತೆ ಅರಿವು ಮೂಡಿಸುವ ಉದ್ದೇಶದಿಂದ ಹಳ್ಳಿಗಳಿಗೂ ಹೋಗಿ ಸಮಾಜದ ಬಾಂಧವರಿಗೆ ಮಾರ್ಗದರ್ಶನ ಮಾಡುವ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಕರ್ನಾಟಕ ಮಾದರ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ಹೇಳಿದ್ದಾರೆ. ಅವರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ತಾಲೂಕು ಮಾದರ ಮಹಾಸಭಾ ಪದಾಧಿಕಾರಿಗಳ ನೂತನ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿ, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಎಲ್ಲಾ ಊರುಗಳಲ್ಲೂ ಪ್ರವಾಸ ಮಾಡಿ ಮಹಾಸಭಾದ ಆಶಯವನ್ನ ತಿಳಿಸಿ ಸದಸ್ಯತ್ವ ಅಭಿಯಾನ ನಡೆಸಿ ಸಂಘಟಿತರಾಗಬೇಕು. ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಲ್ಲಿ ಶಿಕ್ಷಣದ ಅರಿವು ಮೂಡಿಸಿ ಇದು ಮಹಾಸಭಾದ ಆಶಯವಾಗಿದೆ ಎಂದರು. ನೂತನ ಕರ್ನಾಟಕ ಮಾದರ ಮಹಾಸಭಾಧ್ಯಕ್ಷ ಆನಾ ಮೂರ್ತಿ ಮಾತನಾಡಿ, ಇಡೀ ರಾಜ್ಯದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವ ಮಾದಿಗ ಸಮುದಾಯ. ಆ ನಿಟ್ಟಿನಲ್ಲಿ ಮಾದಿಗ ಸಮುದಾಯವನ್ನ ವ್ಯವಸ್ಥಿತವಾಗಿ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಮುಂಚೂಣಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಸಮುದಾಯ ರಾಜ್ಯ ನಾಯಕರಾದ ಕೆಎಚ್ ಮುನಿಯಪ್ಪ, ನಾರಾಯಣಸ್ವಾಮಿ, ಆಂಜನೇಯ, ಗೋವಿಂದ ಕಾರಜೋಳ ಸೇರಿದಂತೆ ಸಮುದಾಯದ ಎಲ್ಲಾ ಮುಖಂಡರು ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಸೇರಿ ಕರ್ನಾಟಕ ಮಾದರ ಮಹಾಸಭಾವನ್ನ ಕಟ್ಟಿ ಬೆಳೆಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಮುದಾಯವನ್ನ ಕಟ್ಟುವ ಕೆಲಸ ಮಾಡುತ್ತೇನೆ. ಸಮುದಾಯದ ಬಂಧುಗಳು ಒಕ್ಕೊರಲಿನಿಂದ ಸದಸ್ಯತ್ವ ತೆಗೆದುಕೊಳ್ಳುವ ಮೂಲಕ ಸಂಘವನ್ನ ಸದೃಢವನ್ನಾಗಿ ಮಾಡೋಣ ಎಂದು ಹೇಳಿದ್ದಾರೆ. ಅಧ್ಯಕ್ಷ ಆನಾ ಮೂರ್ತಿ, ಉಪಾಧ್ಯಕ್ಷರಾಗಿ ಬಾಬು, ಕಾರ್ಯದರ್ಶಿಯಾಗಿ ನಾರಾಯಣಸ್ವಾಮಿ, ಖಜಾಂಚಿಯಾಗಿ ಜಯಂತ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಾರಾಯಣಪ್ಪ, ನಾಗರಾಜಪ್ಪ, ಜಿ ಕೃಷ್ಣಪ್ಪ, ರಾಮಚಂದ್ರ, ನಾಗೇಶ್, ಬಿ ನರಸಿಂಹಪ್ಪ, ಈರಪ್ಪ, ರಾಮಾಂಜಿ, ಬಾವಪ್ಪ, ಶಿವಪ್ಪ, ಗಂಗುಲಮ್ಮ ಅವರನ್ನ ನೇಮಕ ಮಾಡಲಾಯಿತು. ಈ ನೇಮಕಾತಿ ಆದೇಶವು ಮುಂದಿನ ಚುನಾವಣೆವರೆಗೆ ಚಾಲ್ತಿಯಲ್ಲಿ ಇರುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎವಿ ಪೂಜಪ್ಪ, ಕಿರಣ್ ಕುಮಾರ್, ಬುಲೆಟ್ ಬಾಬು, ಚಿನ್ನಪೂಜಪ್ಪ, ಜೀವಿಕವ ನಾರಾಯಣಸ್ವಾಮಿ, ಎಲ್ಎನ್ ನರಸಿಂಹಯ್ಯ, ನಾಗರಾಜು, ನಂದೀಶ್ ಹಾಗೂ ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಕ್ಷೇತ್ರದ ಸಮಿತಿಯನ್ನ ಕೊಟ್ಟಂತ ಎಲ್ಲ ಹಿರಿಯರನ್ನು ಕೂಡ ವಂದಿಸಿ ನಾವೇನು ಕೆಲಸ ಮಾಡಬೇಕಾಗಿದೆ, ನಿಮ್ಮ ಆದೇಶದ ಮೇರೆಗೆ ಚಾಚು ಕಟ್ಟುವ ಕೆಲಸ ಮಾಡ್ತೀವಿ, ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ. ಜೊತೆಗೆ ನಾವು ಹಿರಿಯರು ಬಿ ವಿ ಅಣ್ಣವರು, ಕಟೀಲಣ್ಣವರು, ಮುರುಗಡೆ ಸುಬ್ರಾಯಪ್ಪನವರು ಬರಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಹೇಳೇ ಹೋದರು. ಬಂದು ಒಬ್ಬರಿಗೆ ಯಾರೋ ತೀರ್ಕೊಂಡಿದ್ರು, ಇನ್ನೊಬ್ಬರಿಗೆ ಆರೋಗ್ಯದ ವಿಚಾರವಾಗಿ ಬೆಂಗಳೂರಿಗೆ ಹೋದ್ರು. ಹಾಗಾಗಿ ಹೇಳ್ಬಿಟ್ಟು ಹೋದಾಗ ನಾವು ಎಲ್ಲ ಕೂಡ ಒಗ್ಗಟ್ಟಾಗಿ ಕ್ಷೇತ್ರದಲ್ಲಿ ಎಲ್ಲ ನಾಯಕರ ಒಂದು ಒಗ್ಗಟ್ಟಿನಿಂದ ನಾವೆಲ್ಲ ಕೂಡ ಸಮಾಜವನ್ನು ಕಟ್ಟುವ ಕೆಲಸ ಮಾಡ್ತೇವೆ. ಜೊತೆಗೆ ಗುಡಿಬಂಡೆ, ವಿಶೇಷವಾಗಿ ಗುಡಿಬಂಡೆ ಮತ್ತು ಚೇಲೂರು ಎರಡೂ ತಾಲೂಕುಗಳು ಕೂಡ ಅಲ್ಲಿ ನಾಯಕರು, ನಮ್ಮ ನಾಯಕರ ಜೊತೆಗೂಡಿ ಹಲವಾರು ನಾಯಕರು ಬರಬೇಕಾಗಿದೆ. ಅವನ್ನೆಲ್ಲ ಗುಡಿಬಂಡೆ ತಾಲೂಕಿನಲ್ಲಿ ಮಾತಾಡಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಮತ್ತು ಚೇಲೂರಲ್ಲೂ ಕೂಡ ಒಂದು ನಮ್ಮ ಸಮಾಜದ ಕಾರ್ಯಕ್ರಮ ಮಾಡುವ ಮುಖಾಂತರ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಆದೇಶದ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಎರಡು ಮಾತಿಗೆ ಹೇಳ್ತಾ ನಮ್ಮ ಮಹಾಸಭಾ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ಮೊದಲನೇ ಶ್ರೀಮಾನ್ ಆಹಾರ ಮತ್ತು ನಾಗರಿಕ ಸರಬರಾಜುಗಾರರಾಗಿದ್ದ ಕೆಎಚ್ ಮುನಿಯಪ್ಪನವರು ಈಗ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಆನೇಕಲ್ನ ಮಾಜಿ ಶಾಸಕರು, ಚಿತ್ರದುರ್ಗದ ಮಾಜಿ ಲೋಕಸಭಾ ಸದಸ್ಯರು ನಾರಾಯಣಸ್ವಾಮಿ ಅವರು ಈ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಇಷ್ಟೇ ಕಾಲಾನಂತರ ನಾವೇನೀಗ ಲೋಕಲೈಫ್ ಸೊಸೈಟಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸಮಾಜಗಳು ಕೂಡ ತಮ್ಮ ತಮ್ಮ ಸಮಾಜದ ಅಭಿವೃದ್ಧಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು, ಮಠಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಳ್ತಾ ವ್ಯವಸ್ಥಿತವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ತಮ್ಮ ಹಕ್ಕುಗಳಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಉತ್ತಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ನಿರಂತರವಾಗಿ ಎಲ್ಲ ಸಮಾಜಗಳು ಕೂಡ ಕೆಲಸ ಮಾಡುತ್ತಿದ್ದಾರೆ. ಇದನ್ನು ಮಾಡಿದಂಥ ರಾಷ್ಟ್ರೀಯ ನಾಯಕರು, ಹಿರಿಯರು, ಈ
ಕರ್ನಾಟಕ ಮಾದಾರ ಮಹಾಸಭಾ 2013-14-15 ಈ ಕಾಲಘಟ್ಟದಲ್ಲಿ ಅಧಿವೇಶನ ಆಗಿರ್ತಕ್ಕಂಥದ್ದು. ನಮ್ಮ ಸಮಾಜಕ್ಕೆ ಬೆನ್ನೆಲುಬು ಮುಂದಿನ ದಿನಗಳಲ್ಲಿ ಏನಾದರೂ ಆಗಿರ್ಬೇಕಂದ್ರೆ ಶಿಕ್ಷಣ ಅಂತಕ್ಕಂಥ ಈ ವ್ಯವಸ್ಥೆಯಲ್ಲಿ ಈ ಶಿಕ್ಷಣ ನಾವು ಪಡೆದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಸಮಾಜದ ಯುವಶಕ್ತಿ ಬೆಳೆಯಲಿಕ್ಕೆ ಸಾಧ್ಯ.